ಇನ್ನು ಆರ್ಸಿಬಿ ತಂಡವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೊಂಡಾಡಿದ್ದಾರೆ. ಈ ಸಲವೂ ಕಪ್ ನಮ್ದೇ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ನಮ್ಮ ಆರ್ಸಿಬಿ ಮತ್ತೆ ಚಾಂಪಿಯನ್ ಆಗಿದೆ. ಟ್ವೀಟ್ ಮೂಲಕ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಆರ್ಸಿಬಿ ಹುಡುಗರಿಂದ ಕೆಚ್ಚೆದೆಯ ಆಟ. ಆರ್ಸಿಬಿ ಆಟಕ್ಕೆ ಎದುರಾಳಿ ತಂಡಕ್ಕೆ ಉತ್ತರವೇ ಇರಲಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ನಮ್ಮ ಆರ್ಸಿಬಿ ಮತ್ತೊಮ್ಮೆ ಐಪಿಎಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಪಂದ್ಯಾವಳಿಯುದ್ದಕ್ಕೂ ಆರ್ಸಿಬಿ ಹುಡುಗರು ತೋರಿದಂತಹ ಕೆಚ್ಚೆದೆಯ ಆಟಕ್ಕೆ ಎದುರಾಳಿ ತಂಡಗಳ ಬಳಿ ಉತ್ತರವೇ ಇಲ್ವೇನೋ ಎಂಬಂತಿತ್ತು. ಸತತ 2ನೇ ಬಾರಿಗೆ ಕಪ್ಪನ್ನ ಮುಡಿಗೇರಿಸಿಕೊಂಡಿರುವ ನಮ್ಮ ಆರ್ಸಿಬಿಗೆ ಅಭಿನಂದನೆಗಳು ಅಂತ ಹೇಳಿ ಸಿದ್ದರಾಮಯ್ಯನವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ, ಶುಭ ಕೋರಿದ್ದಾರೆ. ಇಂದಿನ ಫೈನಲ್ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್, ವಿರಾಟ್ ಕೊಹ್ಲಿ ಅವರ ಆಟ ಬಹುಕಾಲ ನೆನಪಲ್ಲಿ ಉಳಿಯುವಂಥದ್ದು ಅಂತ ಹೇಳಿ ಪ್ರತ್ಯೇಕವಾಗಿ ಆಟಗಾರರ ಹೆಸರುಗಳನ್ನು ಕೂಡ ಅವರು ಪ್ರಸ್ತಾಪಿಸಿದ್ದಾರೆ. ಸಂಘಟಿತ ಹೋರಾಟಕ್ಕೆ ದೊರೆತ ಈ ಗೆಲುವು ಆರ್ಸಿಬಿ ಅಭಿಮಾನಿಗಳೆಲ್ಲರ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಹೇಳಿದ್ದಾರೆ. ಆರ್ಸಿಬಿಯ ಗೆಲುವಿನ ಸಂಭ್ರಮಾಚರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸ್ ಇಲಾಖೆಯೂ ಕೂಡ ಕೆಲವು ಮಾರ್ಗಸೂಚಿಗಳನ್ನು ಹೊರಡಿಸಿತ್ತು. ಸುರಕ್ಷತೆಯ ದೃಷ್ಟಿಯಿಂದ ಕಾಳಜಿಯಿಂದಾಗಿ ತಪ್ಪದೆ ಅವುಗಳನ್ನು ಪಾಲನೆ ಮಾಡೋ ವಿಚಾರದ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪಿಸಿದ್ರು. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ಆಯೋಜಿಸದೇ ಇದ್ದದ್ದು ಅನ್ಯಾಯ ಅಂತ ಆರೋಪಿಸಿದ್ದಾರೆ. ಗುಜರಾತ್ನಲ್ಲಿ ಫೈನಲ್ ಆಯೋಜನೆ ಮಾಡಿದ್ದಕ್ಕೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಡಿಕೆ ಶಿವಕುಮಾರ್. ಆರ್ಸಿಬಿ ಫೈನಲ್ ಮ್ಯಾಚ್ ಬೆಂಗಳೂರಿನಲ್ಲಿ ಆಗಬೇಕಿತ್ತು, ರಾಜಕಾರಣ ಮಾಡಿ ಗುಜರಾತಿಗೆ ಪಂದ್ಯ ಕೊಂಡೊಯ್ದ್ರು. ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಮಾತನಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಆದ್ರೆ ಬಹಳ ಚೆನ್ನಾಗಿ ಆಡಿ ಕಪ್ ಗೆದ್ದಿದ್ದಕ್ಕೆ ಅಭಿನಂದಿಸಿದ್ದಾರೆ. ಆರ್ಸಿಬಿ ಮ್ಯಾಚು ಬೆಂಗಳೂರಲ್ಲಿ ಆಗಬೇಕಾಗಿತ್ತು, ನಮಗೆ ಅನ್ಯಾಯ ಆಗಿದೆ. ರಾಜಕಾರಣದಿಂದ ಅವರು ಅಲ್ಲಿಗೆ ತೆಗೆದುಕೊಂಡಿದ್ದಾರೆ. ಈಗ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಸೊ ಆರ್ಸಿಬಿ ಪ್ಲೇಯರ್ಸ್ಗೆ, ಆರ್ಸಿಬಿ ಟೀಮ್ಗೆ ಹೋದ ಸತಿ ಗೆದ್ದಿದ್ರು. ಈ ವರ್ಷ ಕೂಡ ಭಾಳ ಚೆನ್ನಾಗಿ ಆಡಿದ್ದಾರೆ. ಆನ್ ಬಿಹಾಫ್ ಆಫ್ ದಿ ಫ್ಯಾನ್ಸ್ ಆಫ್ ಕರ್ನಾಟಕ, ಫ್ಯಾನ್ಸ್ ಆಫ್ ಆರ್ಸಿಬಿ, ಕರ್ನಾಟಕ ರಾಜ್ಯದ ಪರವಾಗಿ, ಸರ್ಕಾರದ ಪರವಾಗಿ ಅವ್ರಿಗೆ ತುಂಬ ಹೃದಯದ ಯಶಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಆರ್ಸಿಬಿ ಮ್ಯಾಚು ಬೆಂಗಳೂರಲ್ಲಿ ಆಗಬೇಕಾಗಿತ್ತು.